ಸಮರ್ ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಬೇಡ ಬೇಡ, ಲೇಟ್ ಆಗುತ್ತೆ. ಇನ್ನೂ ಟೈಮ್ ಇದೆಯಲ್ಲೋ, ಹೊಟ್ಟೆನಲ್ಲಿ ಯಾಕೆ ಹೋಗ್ತೀಯಾ? ಸರಿಯಾಗಿ ತಿನ್ಕೊಂಡು ಹೋಗು. ತಾತ, ಹೊಟ್ಟೆಯನ್ನು ಅರ್ಧ ತುಂಬಿರ್ಬೋದು, ಆದರೆ ಹೃದಯ ಪ್ರೀತಿಯಿಂದ ತುಂಬೋಗಿದೆ. ಪ್ರೀತಿನ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಸಮರ್ಥ್ ನೀನು? ಏನು ಪ್ರೀತಿ ಅಂದಿದ ತಕ್ಷಣ ಸಿಟ್ಟು ಬಂದ್ಬಿಡ್ತಾ? ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನೇ ಬೇರೆ, ಮನೆಯವ್ರ ಎಲ್ಲರ ಮೇಲೆ ಇಟ್ಟಿರೋ ಪ್ರೀತಿನೂ ಬೇರೆ. ಆದರೆ ಈಗ ನಿಮ್ಮೆಲ್ಲರೂ ಪ್ರೀತಿನ ಸೇರಿಸಿದ್ರೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟು ಪ್ರೀತಿನ ಪುಟ್ಟಲಕ್ಷ್ಮಿ ಮೇಲೆ ಇಟ್ಟಿದ್ದೀನಿ. ಇವತ್ತು ಪಾಪನ ನೋಡ್ಕೊಳ್ಳೋ ಸರ್ದಿ ನಂದು, ಅದಕ್ಕೆ ಬೇಗ ಹೋಗ್ಬೇಕು. ಅಣ್ಣ, ಯಾರೋ ನಿನ್ನ ನೆನೆಸ್ಕೋತಿದ್ದಾರೆ. ಇದನ್ನ ಯಾರಿರ್ತಾರೆ? ಪಾಪುನೇ ನೆನ್ಸ್ಕೊತಿರ್ಬೇಕು. ಪಾಪು ನಿನ್ನ ನೆನೆಸ್ಕೋತಾ ಇದ್ದೀಯಾ? ದಡ್ಪಿಂಡ, ನೀನು ನಿನ್ನ ಕಲ್ಪನೆನೋ ಅಬ್ಬಬ್ಬಬ್ಬಬ್ಬಬ್ಬ, ಆ ಮಗು ಜೊತೆ ಸೇರಿ 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 ನೀನು ದೊಡ್ಡವನಾಗಿದ್ದೀಯಾ ಅನ್ನೋದನ್ನೇ ಮರ್ತು ಹೋಗಿದ್ದೀಯಾ ಅನ್ಸುತ್ತೆ. ನಿಜಾನೇ ತಾತ, ದೊಡ್ಡವನು ಅನ್ನೋದಷ್ಟೇ ಅಲ್ಲ, ಅವನಿಗೆ ಮದುವೆ ಆಗಿದೆ, ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಮನೆ ಇದೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾನೆ. ಅಣ್ಣ, ಈ ಬಳೆಗಳು ತಗೋ, ಪಾಪು ಕೈಗೆ ಹಾಕು, ಯಾರ ದೃಷ್ಟಿನೂ ಬೀಳಲ್ಲ. ಮೊದಲು ಆ ಕೆಲಸ ಮಾಡು. ಮಗುಗೆ ಹೊರಗಿನವ್ರ ದೃಷ್ಟಿಗಿಂತ ಮನೆಯವ್ರ ದೃಷ್ಟಿನೇ ಹೆಚ್ಚಾಗಿರುತ್ತೆ. ಕಡಿಮೆ ಮಾಡು. ನೀನು ಸಿಟ್ಟು ಮಾಡ್ಕೊಂಡಾಗ ತುಂಬ ಮುದ್ದಾಗಿ ಕಾಣಿಸ್ತೀಯ. ಅಣ್ಣ, ನಾ ಸಿಟ್ ಮಾಡ್ಕೊಂಡ್ರೆ ಹೇಗೆ ಕಾಣಿಸ್ತೀನಿ? ತಿನ್ಬೇಕಾದ್ರೆ ಮಧ್ಯ ಮಾತಾಡಿದ್ರೆ ಬರೀ ಗಾಳಿ ಹೊಟ್ಟೆ ತುಂಬಿಸ್ಕೋಬೇಕಾಗತ್ತೆ. ತಾತ, ಬರ್ತೀನಿ. ಹ್ಞೂ